ಕಳೆದ 3 ತಿಂಗಳಿಂದ ಸಂಚಲನವನ್ನು ಮೂಡಿಸಿದಂತಹ ಬಾಸ್ ಸಿನಿಮಾ ಕೊನೆಗೂ ಕಾನೂನು ಹೋರಾಟದ ನಂತರ ಈಗ ರಿಲೀಸ್ಗೆ ರೆಡಿಯಾಗಿದೆ. ಯಾವಾಗ ರಿಲೀಸು, ಬಾಸ್ ಸಿನಿಮಾದಲ್ಲಿ ಇರುವಂಥ ಒಂದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನು ಅನ್ನುವಂಥದ್ದನ್ನು ಚಿತ್ರದ ನಟ ತನುಷ್ ಶಿವಣ್ಣ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ತನುಷ್ ಅವರ ನಮಸ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾ ರಿಲೀಸ್ಗೂ ಮೊದಲು ನಿಮಗೆ ಕಂಗ್ರಾಟ್ಸ್ ಹೇಳಬೇಕು. ಯಾಕಂತ ಹೇಳಿದ್ರೆ ಸತತವಾಗಿ ಒಂದು ಹೋರಾಟದ ನಂತರ ನೀವೀಗ ಸಿನಿಮಾವನ್ನು ರಿಲೀಸಿಗೆ ತರ್ತಿರೋವಂಥದ್ದು, ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಯಾವುದಾದ್ರೂ ಒಂದು ಏನು ನಿಮಗೆ ಸ್ವೀಟು ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ಜಾಸ್ತಿ ಪ್ರಯತ್ನ ಮಾಡಿದಷ್ಟು ಅದು ಟೇಸ್ಟ್ ಜಾಸ್ತಿ ಸಿಗುತ್ತೆ ನಿಮಗೆ. ರಿಸಲ್ಟು ಹಂಗೆ. ಇವಾಗ ನೀವು 1 ವರ್ಷ ಎಲ್ಲ ಕಾದ್ಬಿಟ್ಟು ಒಂದು ಎಕ್ಸಾಮ್ ಬರೆದ್ಬಿಟ್ಟು ಒಳ್ಳೆ ರಿಸಲ್ಟ್ ಬಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ಆ ಥರ ಒಂದು ನಮಗೆ ಖುಷಿ. ಇವಾಗ 10 ವರ್ಷ ಓದ್ಬಿಟ್ಟು ಒಂದು ರಿಸಲ್ಟ್ ಬಂದಂಗೆ ಇದು. ಈಗ ಫಸ್ಟ್ ನಿಮಗೆ ಸ್ಟೇ ತೊಗೊಂಡು ಬಂದರು ಅನ್ನೋವಂಥದ್ದು ವಿಚಾರ ಗೊತ್ತಾದಾಗ ಆಗ ಶಾಕಿಂಗ್ ಅನ್ನಿಸ್ತಾ ಅಥವಾ ಕ್ಯಾಶುವಲ್ ಆಗಿ ತೊಗೊಂಡ್ರೆ? ಯಾಕಂದರೆ ಲವ ಸರ್ ಕೂಡ ಲಾಯರ್ ಆಗಿರೋದ್ರಿಂದ. ಇಲ್ಲ, ನನಗೆ 1 or 2 ಡೇಸು ನನಗೆ ಅದ್ರ ಬಗ್ಗೆ ತುಂಬ ಯೋಚನೆ ಇತ್ತು. ಏನಾಗುತ್ತೆ ಸಿ ನೀವು ಅಡ್ವೊಕೇಟ್ ಆಗಿದ್ರು ಕೂಡ, ಲವ ಸರ್ ಅಡ್ವೊಕೇಟ್ ಆಗಿದ್ರು ಕೂಡ, ಅಥವಾ ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ. ಯಾವ ಥರ ಜಡ್ಜ್ಮೆಂಟ್ ಬರುತ್ತೆ ಏನು ಯಾರು ಗೆಸ್ ಮಾಡೋದಕ್ಕಾಗಲ್ಲ. ಅದು ಇಟ್ಸ್ ನಾಟ್ ದ ವರ್ಕ್ ಆಫ್ ಗೆಸ್ಸಿಂಗ್. ಅದು ನಾವು ಪ್ರತಿ ಒಂದು ಹಂತದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾನ್ಫಿಡೆನ್ಸ್ ಬೆಳೀತಾ ಹೋಯ್ತೇ ಹೊರತು ನಮಗೆ ವೆರಿ ಫಸ್ಟ್ ಡೇ ನಮಗೆ ತುಂಬ ಭಯ ಇತ್ತು. ಏನಾಗುತ್ತೆ ಸಿನಿಮಾ ಹೋಯ್ತು ಸಿನಿಮಾ ಅಂತ ಅಂದ್ಕೊಂಡ್ವಿ ನಾವು. ಹೋಯ್ತು ಸಿನಿಮಾ ಅಷ್ಟೇ, ಫಿನಿಶು, ಇನ್ನೊಂದು ವರ್ಷ ಆದರೂ ಮಿನಿಮಮ್ ಬೇಕು ಅಂತ ಅಂದ್ಕೊಂಡ್ವಿ. ದೇವ್ರ ಕೃಪೆಯಿಂದ, ದೇವ್ರ ಆಶೀರ್ವಾದದಿಂದ, ಅಮ್ಮನವ್ರ ಆಶೀರ್ವಾದದಿಂದ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗತ್ತೆ ಹೊರತು ಅದರ್ವೈಸ್ ಇಂಪಾಸಿಬಲ್. 3 ತಿಂಗಳಲ್ಲಿ 2 ಕೋರ್ಟಲ್ಲಿ ಕೇಸು ಮುಗಿಸೋದು ಇಂಪಾಸಿಬಲ್. ಈಗ ಹೈಕೋರ್ಟಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು, ಅದು ಕೂಡ ರದ್ದಾಯಿತು. ಅಂದರೆ ನೀವು ಎಷ್ಟರ ಮಟ್ಟಿಗೆ ನೀವು ಕಾನೂನು ಹೋರಾಟದಲ್ಲಿ ಅದರ ನಾಲೆಜ್ ಇಟ್ಕೊಂಡಿರಬಹುದು, ಜೊತೆಗೆ ಸಿನಿಮಾ ಕಂಟೆಂಟ್ ಕೂಡ ಅವ್ರಿಗೆ ನೀವು ಒಪ್ಪಿಸಬೇಕಾಗುತ್ತೆ. ಇದ್ರ ಬಗ್ಗೆ ಇರ್ಬೋದು. ಜೊತೆಗೆ ಸೆನ್ಸಾರ್ ವಿಚಾರದ ಬಗ್ಗೆ ಹೇಳೋದಾದರೆ ಸೆನ್ಸಾರ್ ಸರ್ಟಿಫಿಕೇಟ್ ಯಾವ್ದು ಸಿಕ್ತು, ಅವ್ರು ಏನು ಹೇಳಿದ್ರು ನಿಮಗೆ ವೈಯಕ್ತಿಕವಾಗಿ? ಈ ಸಿನಿಮಾ ನಮಗೆ ಕಾನೂನು ಕಲಿಸ್ತು. ನನಗೆ ಕಾನೂನು ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಈ ಸಿನಿಮಾಯಿಂದ ಸ್ವಲ್ಪ ಕಾನೂನು ಮತ್ತು ಸೆಕ್ಷನ್ಸು ಮತ್ತು ಕೆಲವೊಂದು ವಿಚಾರಗಳು ಗೊತ್ತಿಲ್ಲದೇ ಇರೋವಂಥದ್ದನ್ನು ಈ ಸಿನಿಮಾ ನನಗೆ ಅರಿವು ಮೂಡಿಸ್ತು. ಎಲ್ಲ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದಂಥ ಲೆಸನ್ಸು. ಇದು ಒಂದು ನನಗೆ ಗುಡ್ ಲೆಸನ್. ಇದು ನನಗಾಗಿದ್ದು ನನ್ನ ಲೈಫಲ್ಲಿ ತುಂಬ ಒಳ್ಳೆಯದಾಯ್ತು ಅಂತ ಮುಂದಕ್ಕೆ ಇನ್ ಫ್ಯೂಚರು ನಾನು ಏನೇ ಮಾಡಬೇಕಾದ್ರೂ ಯೋಚನೆ ಮಾಡೋವಂಥ ಒಂದು ಸ್ಟೆಪ್ಪನ್ನ ನಾನು ಇಡ್ತೀನಿ. ಇವಾಗ ದಡಾರ್ ಅಂತ ಏನೋ ಒಂದು ಏನೋ ಒಂದು ಸ್ಟೆಪ್ ಮಾಡೋಕ್ಕೆ, ಯಾಕೆಂದರೆ ಕಾನೂನು ಬಗ್ಗೆ ನನಗೆ ಇತ್ತು ಭಯ, ಆದರೆ ಈ ರೇಂಜಲ್ಲಿ ಇರಲಿಲ್ಲ. ಅಂದರೆ ಒಂದು ಸಣ್ಣ ಮಿಸ್ಟೇಕು ದೊಡ್ಡ ಇದನ್ನು ಮಾಡುತ್ತೆ, ಲೈಫಲ್ಲಿ ಸಂಚಲನ ಮೂಡಿಸಿ ಅನ್ನೋದು ಇದೊಂದು ಸಿನಿಮಾಯಿಂದ ನನಗೆ ಗೊತ್ತಾಗಿದ್ದು ಹೊರತು ಮುಂಚೆ ಇಷ್ಟು ಅರಿವಿರಲಿಲ್ಲ ನಮಗೆ. ಈಗ ಏನು ವಿಜಯಲಕ್ಷ್ಮಿ ಅವರು ಏನು ಮಾತನಾಡಿದ್ರು ಅಂತ, ಯಾಕಂತ ಹೇಳಿದ್ರೆ ಟ್ರೈಲರ್ ಒಂದು ಸ್ಟಾರ್ಟಿಂಗ್ ಟೀಸರ್ ಏನು ರಿಲೀಸ್ ಮಾಡಿದ್ರೆ ಅದ್ರ ಮೇಲೆ ಜಡ್ಜ್ ಮಾಡೋಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನ ಕೂಡ ಇರ್ಬೋದು, ನೆಟಿಸನ್ಸ್ ಕೂಡ ಇದು ಯಾಕೋ ಬೇರೆ ಕಡೆ ಕನೆಕ್ಟ್ ಆಗ್ತಿದೆ ಅನ್ನೋಂಥದ್ದು ಅವ್ರ ಅಭಿಪ್ರಾಯ ಕೂಡ ಆಗಿತ್ತು. ವಿಜಯಲಕ್ಷ್ಮಿ ಅವರು ಪರ್ಸ್ನಲ್ ಆಗಿ ನಿಮ್ಮ ಜೊತೆಗೆ ಏನು ಮಾತಾಡಿದ್ರು, ನೀವೇನು ಹೇಳಿದ್ರಿ? ಇಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಇತ್ತು ಅವ್ರ ತಲೆಯಲ್ಲಿ. ಏನು ತೋರಿಸಿದ್ದಾರೆ ಸಿನಿಮಾದಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಪಾಪ. ಅವ್ರಿಗೆ ವೈಲ್ಡ್ ಗೆಸ್ ಮಾಡೋದಕ್ಕಾಗಲ್ಲ. ಸಿನಿಮಾದಲ್ಲಿ ಇದೇ ಅದೇ ಅಂತ ಏನು ಗೆಸ್ ಮಾಡೋದಕ್ಕಾಗಲ್ಲ. ಅಂಟಿಲ್ ಅನ್ಲೆಸ್ ಅವ್ರು ಮೂವಿ ನೋಡೋವ್ರಿಗೂ ಅವ್ರಿಗೆ ಒಂದು ಗೊಂದಲ ಇತ್ತು. ಮತ್ತು ದರ್ಶನ್ ಸರ್ ಅದು ಮೂವಿ ನೋಡೋದಕ್ಕಿಂತ ಮುಂಚೆನೇ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಇಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವುದು ನಿಲ್ಲಬಾರ್ದು, ಸಿನಿಮಾ ಮುಂದಕ್ಕೆ ಹೋಗಲಿ, ಗೆಲ್ಲಿ ಅನ್ನೋದು ದೊಡ್ಡ ಗುಣ ಅವ್ರದ್ದು. ಅಂದರೆ ಸಿನಿಮಾದ ಟೀಸರ್ ಬಗ್ಗೆ ಏನಾದರೂ ವಿಜಯಲಕ್ಷ್ಮಿ ಅವರು ಖಂಡಿತವಾಗ್ಲೂ ಚರ್ಚೆ ಮಾಡಿರ್ತಾರಲ್ಲ, ಯಾಕಂದರೆ ಸ್ಟೇ ತೊಗೊಂಬರ್ಬೇಕು ಅಂತ ಹೇಳಿದ್ರೆ. ನನ್ನ ಜೊತೆ ಮಾತಾಡಬೇಕಾದ್ರೆ ಸಿನಿಮಾ ಟೀಸರ್ ಬಗ್ಗೆ ಏನು ಮಾತಾಡಿಲ್ಲ ಅವರು ಸಿನಿಮಾ ತೋರಿಸಿ ಅಂತ ಹೇಳಿದ್ರು. ಸಿನಿಮಾ ತೋರಿಸ್ತೀವಿ ಅಂತ ಹೇಳಾದ್ಮೇಲೆ ನಾನು 2 ಡೇಸ್ ಟೈಮ್ ಬೇಕಾಗಿತ್ತು ಸಿನಿಮಾ ತೋರಿಸೋದಕ್ಕೆ. 2-3 ಡೇಸಲ್ಲಿ ತೋರಿಸ್ತೀವಿ ಸಿನಿಮಾನ. ಈಗ ತನುಷ್ ಅವರೇ, ಹೇಗೋ ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೈಕೋರ್ಟಿಂದ. ಈಗಾದರೂ ವಿಜಯಲಕ್ಷ್ಮಿ ಅವ್ರನ್ನ ಕರೆದು ಏನಾದರೂ ಸಿನಿಮಾ ತೋರಿಸೋವಂಥದ್ದು, ಲೈಕ್ ಪ್ರೀಮಿಯರ್ ಶೋ ಈ ಥರ ಮಾಡ್ತಾರಲ್ಲ, ಆ ರೀತಿ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಹೇಗೆ? ಯಾಕಂದರೆ ಅದು ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಇಲ್ಲ, ನಾನು ಟ್ರೈ ಮಾಡ್ತೀನಿ ಅದರ ವಿಚಾರವಾಗಿ. ಆದರೆ ಅವರು ಅಡ್ವೊಕೇಟು ಸಿನಿಮಾ ನೋಡಿದ್ದಾರೆ. ಅವ್ರ ಅಡ್ವೊಕೇಟು ಸಿನಿಮಾ ನೋಡಾದ್ಮೇಲೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಪರ್ಸ್ನಲ್ಲಾಗಿ ಬಂದು ನಾನು ಭೇಟಿ ಮಾಡ್ತೀನಿ ಮೇಡಮ್ ಅಂತ ಹೇಳಿದಾಗ ಅವರಿಲ್ಲ, ಈ ಸಿಚುವೇಷನಲ್ಲಿ ತುಂಬ ಅವ್ರದ್ದೇ ಆದಂಥ ಇದಿರುತ್ತಲ್ಲ, ನೋವುಗಳಿರುತ್ತಲ್ಲ, ಈ ಸಿಚುವೇಷನಲ್ಲಿ ಬೇಡ ತನುಷ್ ಅವರೇ, ನೋಡೋಣ, ಸಿನಿಮಾ ರಿಲೀಸ್ ಮಾಡಿ ನಿಮ್ಗೆ ಒಳ್ಳೇದಾಗಲಿ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿದರು. ಈಗ ಇದ್ರ ಕಂಟಿನ್ಯೂಷನ್ ಪಾರ್ಟ್ ಕೂಡ ಬರಬಹುದು ಅನ್ನೋವಂಥ ಒಂದು ಹಿಂಟ್ ಕೊಟ್ಟಿದ್ದೀರಾ, ಈಸ್ ದಟ್ ಟ್ರೂ? ಸಿನಿಮಾ ನೋಡಿ ಮೇಡಮ್, ಗುರುವಾರನೇ ತೋರಿಸ್ತೇನೆ.
6th ತೋರಿಸ್ತೇನೆ ಎಲ್ಲರಿಗೂ. ಈಗ ದರ್ಶನ್ ಅವರ ಅಭಿಮಾನಿಗಳು ಕೂಡ ತುಂಬ ಪಾಸಿಟಿವ್ ಆಗಿ ಈ ಸಿನಿಮಾವನ್ನು ತೆಗೆದುಕೊಂಡಿರೋದು. ಹೇಗೆ ಅವರು ಸೆಲೆಬ್ರಿಟೀಸ್ನ ಟ್ರೀಟ್ ಮಾಡ್ತಾರೆ ಅದೇ ರೀತಿನೆಲ್ಲ ಅವ್ರ ವ್ಯಕ್ತಿತ್ವ ಕೂಡ ಇರಬಹುದು, ಅವರು ಥಿಂಕ್ ಮಾಡುವಂಥ ಆಲೋಚನೆ, ಆ ಆಲೋಚನೆಗಳು ಏನಿದೆ ಆ ಪ್ರಾಸೆಸ್ ಎಲ್ಲ ಸೇಮ್ ದರ್ಶನ್ ಅವರ ರೀತಿಯೇ ಇದೆ. ಸಿನಿಮಾ ನಾವು ನೋಡ್ತೀವಿ ಅಂತ ಒಂದಷ್ಟು ಸಪೋರ್ಟಿವ್ ಕಾಮೆಂಟ್ಸ್ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಏನು ಹೇಳ್ತೀರಾ ಅವ್ರಿಗೆ ಥಿಯೇಟರ್ಗೆ ಯಾವ ರೀತಿಯಾಗಿ ಕರೆ ಕೊಡ್ತೀರಾ? ಬನ್ನಿ ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ಸಿನಿಮಾ ನೋಡಿದಾಗ ನಿಮಗೆ ಏನು ನೀವು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಸಿಗುತ್ತೆ. ಕೋಪ ಮಾಡ್ಕೊಂಡಿರೋರು ಅಷ್ಟೇ, ಬಂದು ಸಿನಿಮಾ ನೋಡಿ ನಿಮ್ಮ ಕೋಪ ತಣ್ಣಗಾಗುತ್ತೆ. ನೀವು ಕೋಪದಿಂದ ಬಂದರೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಷ್ಟು ನಟ ತನುಷ್ ಶಿವಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.